ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಪಾರ್ಟ್ 1 ಹೇಳಿದ್ದೆ ಅಲ್ವಾ, ಸೊ ಇವಾಗ ಪಾರ್ಟ್ 2 ಹೇಳ್ತೀನಿ. ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪಾರ್ಟ್ 1 ನೋಡ್ಕೊಂಡು ಬನ್ನಿ, ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಏನು ಗೊತ್ತಾ ಫ್ರೆಂಡ್ಸ್, ವಾಟರ್ ಮ್ಯಾನಿಫೆಸ್ಟೇಷನ್ ಅಲ್ಲಿ 2 ವಿಧಾನಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಂದರೆ ಗಾಜಿನ ಲೋಟದಲ್ಲಿ ಸೊ 2 ಟೈಪಲ್ಲಿ ನಾವು ಮಾಡ್ಬೋದು. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಂಗೆ ಫಸ್ಟ್ನೇದು ಏನು ಮಾಡಬೇಕು ಅಂದರೆ ವಿಜುವಲೈಸೇಷನ್ ಮಾಡ್ಕೊಂಡು ಮಾಡೋದು. ಇನ್ನೊಂದೇ ಮೆಥಡಲ್ಲಿ ಸೆಕೆಂಡ್ ಟೈಪ್ 2ನಲ್ಲಿ ಏನು ಮಾಡಿದೆ ಅಂದರೆ ಅದನ್ನು ಆ್ಯಕ್ಷನ್ ಮಾಡಿ ಮಾಡೋದು. ಸೊ ಅದು ಹೇಗೆ ಅಂತ ಹೇಳ್ತೀನಿ ಇವಾಗ ಬನ್ನಿ. ಸೊ ನೋಡಿ, ಫಸ್ಟ್ ನಾನು ತೋರಿಸಿದೆ ಅಲ್ವಾ, ಪ್ಲೇನ್ ವಾಟರ್ನ ನಾವು ತಗೋಬೇಕಾಗುತ್ತೆ ಒಂದು ಗಾಜಿನ ಲೋಟದಲ್ಲಿ ಅಂತ. ಸೊ ಇದು ಟೈಪ್ 1 ವಿಜುವಲೈಸೇಷನ್ದಾಗಿತ್ತಲ್ವಾ. ಸೊ ಇವಾಗ ಬನ್ನಿ, ಟೈಪ್ 2ನಲ್ಲಿ ಏನು ಅಂದರೆ ಆ್ಯಕ್ಷನ್ ಬಗ್ಗೆ ಇದೆ. ಸೊ ಅದೇನು ಅಂದರೆ ನೀರಿನಲ್ಲಿ ಫುಲ್ಲು ಫಿಲ್ ಮಾಡಿ ಅದರಲ್ಲಿ ಚೀಟಿನಲ್ಲಿ ಅಂಟಿಸ್ಬೇಕಾಗತ್ತೆ. ಸೊ ನಾನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತಗೊಂಡಿದ್ದೀನಿ ಅಂತ ನಾನು ಮಾಡಿದ್ದೀನಿ, ಅದು ತೋರಿಸ್ತೀನಿ ಈಗ. ಸೊ ಇವಾಗ ತೋರಿಸ್ತಾ ಇದ್ದೀನಿ ಬನ್ನಿ. ಸೊ ನೋಡಿ, ಇದು ಒಂದು ಪ್ಲೇನ್ ಗ್ಲಾಸ್, ಓಕೆನಾ. ಸೊ ಒಂದು ಬರೀ ನೀರಿನ ಒಂದು ಲೋಟ ಇದೆ, ಇದು ಖಾಲಿ ಗ್ಲಾಸ್, ಇದರಲ್ಲಿ ಏನು ನಾನು ಚೀಟಿ ಏನೂ ಬರ್ದಿಲ್ಲ. ಸೊ ಇದರಲ್ಲಿ ನಾವು ವಿಜುವಲೈಸೇಷನ್ ಮಾಡಬೇಕಾಗುತ್ತೆ. ವಿಜುವಲೈಸೇಷನ್ ಹೇಗೆ ಮಾಡೋದು ಅಂದರೆ, ಸೊ ಇದನ್ನು ನೀರನ್ನ ಹಾಗೇ ನೋಡಿಕೊಂಡು, ಸೊ ನೀವೇನು ಅಂದ್ಕೊಂಡಿದ್ದೀರಾ, ಫಾರ್ ಎಕ್ಸಾಂಪಲ್ ಒಂದು 2 ಗ್ರಾಮ್ಸ್ ಚಿನ್ನದ ಉಂಗುರ ಅಂದ್ಕೊಳ್ಳಿ, ಅಥವಾ ನಿಮ್ಮದು ನೆಕ್ಲೆಸ್ ಆಗಿರ್ಬೋದು, ಸರ ಆಗಿರ್ಬೋದು, ಬಳೆ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು, ಓಕೆನಾ. ಸೊ ಆ ಥರ ಹುಡುಗಿರ್ಗಾದ್ರೆ ಚಿನ್ನದ ಕ್ರೇಜು, ಹುಡುಗರಾದರೆ ಏನು ಮಾಡಿ ಅಂದರೆ ನೀವೇನಾರ ಒಂದು ದುಡ್ಡಿಂದ ಏನಾರ ಮಾಡ್ಕೊಳ್ಳಿ. ಒಂದು 10,000 ಬೇಕಿತ್ತು ಅಂತ ಮಾಡಿರ್ತೀರಲ್ವ, 10 20 50 1 ಲ್ಯಾಕೋ ಯಾವ್ದಾರ. ಸೊ ಅದನ್ನು ಮನಸ್ಸಿನಲ್ಲಿ ಥಾಟ್ ಮಾಡಿಕೊಂಡು, ಅಂದರೆ ಯೋಚನೆ ಮಾಡಿ, ಸೊ ಅದನ್ನು ವಿಜುವಲೈಸ್ ಮಾಡಿ ನಿಮ್ಮ ಕೈಯಲ್ಲಿ ಅಷ್ಟು ದುಡ್ಡು ಅಮೌಂಟು ನಿಮಗೆ ಸಿಕ್ಕಿರಂಗೆ, ಓಕೆನಾ. ಸೊ ಅಷ್ಟು ದುಡ್ಡು ನಿಮಗೆ ಸಿಕ್ಕಿರಂಗೆ ಕನ್ಸು ಕಂಡುಬಿಟ್ಟು ಅದನ್ನು ನೀರನ್ನ ನೀವು ಕುಡಿಬೇಕಾಗತ್ತೆ. ಸೊ ಇದು ಫಸ್ಟ್ನೇ ಮೆಥಡ್ ಆಗಿತ್ತು, ಓಕೆನಾ. ಸೊ ಇದು ಫಸ್ಟ್ನೇ ಮೆಥಡ್ ಆಗಿತ್ತು. ಏನು ಅಂದರೆ ವಿಜುವಲೈಸ್ ಮಾಡಿ ನಾವು ಕುಡಿಬೇಕಾಗುತ್ತೆ. ಸೊ ಅದು ಫಸ್ಟ್ನೇ ಮೆಥಡು. ಸೊ 2ನೇ ಮೆಥಡ್ ಹೇಳ್ತೀನಿ ಬನ್ನಿ ಈಗ. ಸೊ 2ನೇ ಮೆಥಡಲ್ಲಿ ಏನು ಅಂದರೆ ಹಿಂಗೆ ಬರ್ದಿದ್ದೀನಿ ನೋಡಿ, ನಾನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತಗೊಂಡಿದ್ದೀನಿ ಅಂತ. ಸೊ ಅದು ನಿಮಗೆ ಏನು ಬೇಕಾದ್ರೂ ನೀವು ಬರ್ಕೋಬೋದು. ನಾನು ಆ್ಯಕ್ಚುಲಿ ನೆಕ್ಲೆಸ್ ಬೇಕು ಅಂತ ಈ ಥರ ಮಾಡ್ತಾ ಇದ್ದೀನಿ. ಆಲ್ರೆಡಿ ಆಯಿತು, ಇದು ಸ್ಟಾರ್ಟ್ ಮಾಡಿದ್ದೆ. ನಂದೊಂದು ವಿಡಿಯೋ ಮಾಡಿದ್ದೆ ಅಲ್ಲ, ನಿಮಗೆ ತೋರಿಸಿದ್ನಲ್ಲ ಅವತ್ತು, ಕಿವಿ ಓಲೆ ತಗೊಂಡೆ, ನಂದು ಸಕ್ಸಸ್ ಆಯಿತು ಅಂತ ಮಾಡಿದ್ನಲ್ಲ. ಸೊ ಅದಾದಮೇಲಿಂದ ಸ್ಟಾರ್ಟ್ ಮಾಡಿರೋದು ಇದು. ಆ ಚೀಟಿನ ತೆಗೆದ್ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ. ಸೊ ಇದು ತಗೊಳುತ್ತೆ ಟೈಮು, 1 ತಿಂಗಳು ತೊಗೋಬೋದು, 2 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷನೇ ತೊಗೋಬೋದು. ಅದು ನಮ್ಮ ಕೇಪಬಲ್, ಅಂದರೆ ನಮ್ಮ ಒಂದು ಕೆಪಾಸಿಟಿ ಅಂದ್ಕೊಳ್ಳಿ. ಸೊ ಆ ಥರ, ಓಕೆನಾ. ಸೊ ಒಟ್ಟಿನಲ್ಲಿ ಏನು ಅಂದರೆ ನೀವು ಅದು ಚೀಟಿನಲ್ಲಿ ಬರ್ದು ನೀವು ಕುಡ್ದಾಗ ಏನಾಗುತ್ತೆ ಅಂದರೆ ಬೇಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಆ ಥರ, ಓಕೆನಾ. ಸೊ ಏನು ಮಾಡಿ ಅಂದರೆ ಫಸ್ಟು ಒಂದು ಪ್ಲೇನ್ ವಾಟರ್ದೇನು ನಾನು ತೋರಿಸ್ತಾ ಇಲ್ವಾ, ಸೊ ಅದನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಅದ್ರ ಬಗ್ಗೆ ಥಾಟ್ ಮಾಡಿ, ಯೋಚನೆ ಮಾಡಿ, ಕನ್ಸು ಕಂಡುಬಿಟ್ಟು, ಅಂದರೆ ಏನು ನೀವು ಕೇಳ್ಕೊಂಡಿದ್ದೀರೋ ಅದು ಇದು ಮಾಡಿ, ಆ ನೀರನ್ನ ನೀವು ಕುಡಿಬೇಕಾದ್ರೆ ಏನು ಮಾಡಿ ಅಂದರೆ ಒಂದು 3 ಟೈಮ್ಸ್ ಹೇಳ್ಕೊಳ್ಳಿ, ಇಲ್ಲ ಒಂದು 21 ಟೈಮ್ಸು ಬೆಸ್ಟ್. ಅದು 21 ಸಲ ಏನಾರ, ಇವಾಗ ನೀವು ಒಂದು ಕಿವಿ ಓಲೆ ಅಂದ್ಕೊಳ್ಳಿ, ಒಂದು 4 ಗ್ರಾಮ್ಸ್ ಕಿವಿ ಓಲೆ ತಗೊಂಡಿದ್ದೀನಿ ಅಂದ್ಬಿಟ್ಟು ಆ ಥರ ಕನ್ಸ್ಕೊಂಡಿರ್ತೀರಲ್ವ, ಓಲೆನ ವೇರ್ ಮಾಡಿರಂಗೆ ಕನ್ಸ್ಕೊಳ್ಬೇಕು ನೀವು ಫಸ್ಟ್ ಆಫ್ ಆಲು. ಸೊ ವೇರ್ ಮಾಡಿರಂಗೆ ಕನ್ಸ್ಕೊಂಡ್ಬಿಟ್ಟು ತಗೊಂಡಿದ್ದೀನಿ ಅಂದ್ಬಿಟ್ಟು ನೀರು ಕುಡಿಬೇಕಾಗುತ್ತೆ. ಸೊ ಇದು ಫಸ್ಟ್ನೇ ಮೆಥಡು. ಸೆಕೆಂಡ್ನೇ ಇದರಲ್ಲಿ ಏನು ಅಂದರೆ ಆಲ್ರೆಡಿ ನೀವು ಚೀಟಿನ ಬರೆದ್ಬಿಟ್ಟು ಮಾಡ್ಬೇಕು ಆ್ಯಕ್ಷನ್ ಅದು. ಸೊ ಆಲ್ರೆಡಿ ಅದರಲ್ಲಿ ಕಾಣಿಸ್ತಾ ಇರುತ್ತೆ, ಓಕೆನಾ. ಸೊ ಚೀಟಿನ ಬರೆದ್ಬಿಟ್ಟು ನೀವು ಮಾಡಿ. ನಾನು ತುಂಬ ಮಾಡೋದು ಚೀಟಿನ ಬರೆದ್ಬಿಟ್ಟೆ ಮಾಡೋದು, ಬಿಕಾಸ್ ಅದು ನಮಗೆ ಕ್ವಿಕ್ ರಿಸಲ್ಟ್ ಸಿಗುತ್ತೆ, ಅಂದರೆ ತಕ್ಷಣ ಆಗುತ್ತೆ. ಟ್ರಸ್ಟ್ ಇರಬೇಕಷ್ಟೇ, ಅಂದರೆ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಮೇಯ್ನಾಗಿ ಯಾವಾಗಲೂ ನಂಬಿಕೆ ಇದ್ರೇ ಆಗೋದಲ್ವಾ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ 2ನೇ ಇದರಲ್ಲಿ ಏನು ಅಂದರೆ ಚೀಟಿನಲ್ಲಿ ಬರೀರಿ. ನೀವೇನಾರು 2 ಗ್ರಾಮ್ ಚಿನ್ನದ ಉಂಗುರ ತಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ರೆ, ಅಂದರೆ ತಗೋಬೇಕು ಅಂದ್ಕೊಂಡಿದ್ರೆ ತಗೊಂಡಿದ್ದೀನಿ ಅಂದ್ಬಿಟ್ಟು ಎಲ್ಲ ಏನು ಗೊತ್ತಾ, ಪ್ರೆಸೆಂಟ್ ಟೆನ್ಸಲ್ಲೇ ಬರೀಬೇಕು. ಸಿಕ್ಕಿದೆ ಅಂತಲೇ ಫೀಲ್ ಆಗಬೇಕು, ಆವಾಗಲೇ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗ್ಬಿಟ್ಟು ಅದು ಸೇರಿಕೊಳ್ಳುತ್ತೆ. ಸೊ ಇದ್ರದ್ದು ಹೇಳ್ತೀನಿ ಬನ್ನಿ. ಏನಾಗುತ್ತೆ ಅಂದರೆ ನಮ್ಮ ಒಂದು ಕಾನ್ಷಿಯಸ್ ಮೈಂಡು ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಇರುತ್ತಲ್ವಾ. ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಹೇಳಿ, ನಾವು ಇವಾಗ ಎಚ್ಚರ ಇದ್ದಾಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ವಾ,
ಸೊ ನನಗೆ ಗೊತ್ತು, ನಾನು ಕಾನ್ಷಿಯಸ್ ಆಗಿದ್ದೀನಿ, ನನಗೆ ಗೊತ್ತು ಏನು ಮಾತಾಡ್ತಿದ್ದೀನಿ ಅಂತ. ಬಟ್ ಸಬ್ಕಾನ್ಷಿಯಸ್ ಮೈಂಡ್ ಏನು ಅಂದರೆ 24 hours ಕೆಲಸ ಮಾಡುತ್ತೆ. ನಮ್ಮ ಹಾರ್ಟ್ ಬೀಟ್ ಎಲ್ಲ ಪಂಪ್ ಮಾಡುತ್ತೆ ನೋಡಿ, ಅದೇನಾದ್ರು ಸ್ಟಾಪ್ ಆಗುತ್ತಾ? ಆಗಲ್ಲ ಅಲ್ವಾ? ಸೊ ಅದು ಸಬ್ಕಾನ್ಷಿಯಸ್ ಮೈಂಡು. ನಾವು ಮಲಗಿದಾಗ ಸಬ್ಕಾನ್ಷಿಯಸ್ ಮೈಂಡು ಅದು ಕೆಲಸ ಮಾಡ್ತಾನೆ ಇರುತ್ತೆ, ಅದ್ರದ್ದು ಕೆಲಸ ಮಾಡ್ತಾನೆ ಇರುತ್ತೆ. ಅದಕ್ಕೆ ಯಾವಾಗಲೂ ಹೇಳೋದು, ನೀವು ಮಲಗಕ್ಕೆ ಮುಂಚೆ ಏನಾರ ಒಂದು ಥಾಟ್ ನಿಮ್ಮ ತಲೆಯಲ್ಲಿ ಬಿಟ್ಬಿಟ್ಟು ಮಲಗಿ. ಏನಾರ ಅದೇ ಈ ಥರ ಹೇಳಿದ್ನಲ್ಲ ಮ್ಯಾನಿಫೆಸ್ಟೇಷನ್ದು, ಸೊ ಆ ಥರ ಕನ್ಸು ಕಂಡುಬಿಟ್ಟು ಒಂದು ವಿಜುವಲೈಸೇಷನ್ ಮಾಡಿಕೊಂಡು ಡ್ರೀಮ್ ಕಾಣಿಸ್ಕೊಂಡು ಆಮೇಲೆ ಮಲಗಿ. ಸೊ ಅದು ಬೇಗ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ನೀವು ಮಲಗಿರುವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಓಡ್ತಾ ಇರುತ್ತೆ. ಸೊ ನೀವೇನು ಕೇಳ್ಕೊಂಡಿರೋ ಅದು ಬೇಗ ಸಿಗಂಗೆ ಅದು ಮಾಡುತ್ತೆ, ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತದು. ಸೊ ಇದೆಲ್ಲ ಒಂಥರ ಟ್ರಿಕ್, ಓಕೆನಾ? ಸೊ ಆ ಥರ ಆಗುತ್ತೆ ಅದು. ಸೊ ಅದ್ರದ್ದೇ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ಕೊಂಬರ್ತೀನಿ. ಮಿರರ್ ಟೆಕ್ನಿಕ್ ಇದೆ, ಮತ್ತು ಆ ಥರ ಮ್ಯಾನಿಫೆಸ್ಟೇಷನಲ್ಲೇ ಬೇಗ ನಾವು ಹಿಂಗೆ ಅಚೀವ್ ಮಾಡ್ಬೋದು, ದುಡ್ಡು ಕಾಸೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗೋಕ್ಕೆ, ಅದೆಲ್ಲ ಹೇಳ್ಕೊಂಡು ಬರ್ತೀನಿ. ವಾಸ್ತು ಟಿಪ್ಸು ಇದೆ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ? ಸೊ ಈ ಥರ ಎಲ್ಲ ಮಾಡಿ ನೀವು ನೀರು ಕುಡಿತೀರಲ್ಲ, ಸೊ ಅದನ್ನು ಏನು ಅಂದರೆ ಒಂದು ಫಸ್ಟ್ ಪ್ಲೇನ್ ವಾಟರ್ ನೀವು ಕುಡಿಬೇಕು ಅಂದರೆ 21 times ಹೇಳ್ಬಿಟ್ಟು ಕುಡಿಬೇಕು. ಕುಡಿಬೇಕಾದ್ರೆ ಏನು ಅಂದರೆ ಉಫ್ 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 ಅಂತ. ಒಂದು ನಿಮಿಷ ತೋರಿಸ್ತೀನಿ. ಸೊ ನೋಡಿ, ನಾನು ನೀರಿಂದು ಲೋಟ ಇದರಲ್ಲಿ ನಾನೇನು ಬರೆದಿಲ್ಲ ಅಲ್ವಾ? ಸೊ ನಾನೇನು ಮಾಡ್ತೀನಿ, ನಾನು 10 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ. ನಾನು 10 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ. ಆ ಥರ ಒಂದು 21 times ಹೇಳ್ಕೊಂಡು ನೀವೇನು ಮಾಡಬೇಕು ಅಂದರೆ ಹಿಂಗೆ ಉಫ್ ನೋಡಿ, ನಾನು ಮಾಡ್ತಾ ಇದ್ದೀನಲ್ಲ, 3 ಸಲ ಉಫ್ ಮಾಡಿದೆ. ಆಮೇಲೆ ಈ ನೀರನ್ನ ಫುಲ್ ಕುಡಿಬೇಕು, ಹಂಗೆ ಬಿಡಲೇಬಾರ್ದು, ಓಕೆನಾ? ನೀವು ಆಮೇಲೆ ಕುಡ್ಕೋತೀನಿ, ಒಂದು ಸ್ವಲ್ಪ ಮಾಡಿಬಿಡ್ತೀನಿ, ಆ ಥರ ಎಲ್ಲ ಅದು ನೀವು ಏನಾರ ಒಂದು ನೀವು ಟಾರ್ಗೆಟ್ ಮಾಡಿದ್ರೆ ಅದು ಫುಲ್ಫಿಲ್ ಆಗೋವರೆಗೂ ಬಿಡಬಾರ್ದು. ಸೊ ಫುಲ್ ವಾಟರ್ನ ನೀವು ಖಾಲಿ ಮಾಡ್ಬೇಕು. ನಾನು ಮಾಡ್ತೀನಿ ನೋಡಿ. ನೋಡಿ, ಫುಲ್ ಎಂಟಿ ಮಾಡಿದೆ ಆ ಥರ, ಓಕೆನಾ? ಸೊ ವಾಟರ್ನ ಚೆನ್ನಾಗಿ ಕುಡೀರಿ, ಯಾಕೆಂದರೆ ಸಖತ್ತು ಮುಖ ಗ್ಲೋ ಬರುತ್ತೆ. ಟಾಕ್ಸಿನ್ ಎಲ್ಲ ನಮ್ಮದು ಬಾಡಿಯಿಂದ ರಿಲೀಸ್ ಆಗುತ್ತೆ. ಯಾವಾಗಲೂ ಅಷ್ಟೇ ಬಾಡಿಲಿರೋ ಇದೆಲ್ಲ ಹೊಟ್ಟೋಗುತ್ತೆ, ಅಂದರೆ ಕೆಟ್ಟ ಇದೆಲ್ಲ ಹೊಟ್ಟೋಗುತ್ತೆ. ಬ್ಲಡ್ ಪ್ಯೂರಿಫೈ ಮಾಡುತ್ತೆ. ಸೊ ಅದ್ರ ಬಗ್ಗೆ ಇನ್ನೂ ವೀಡಿಯೋಸ್ ಇದೆ, ಅದೆಲ್ಲ ನಾನು ಮಾಡ್ತೀನಿ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನೆಲ್ಲ ಹೇಳ್ತೀನಿ ನಿಮಗೆ. ಸ್ಕಿನ್ ಬ್ಯೂಟಿ ಇದ್ರ ಬಗ್ಗೆನೂ ಹೇಳ್ತೀನಿ. ಎಲ್ಲ ಹುಡುಗಿರಿಗೆ ನಂಗೆ ಗೊತ್ತು, ಅದಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತಲ್ವ, ಮುಖ ಸ್ಕಿನ್ ಗ್ಲೋ ಬರಬೇಕು ಅಂತ. ಪಿಂಪಲ್ಸ್ ಇರಬಾರ್ದು, ಕಲೆ ಇಲ್ದೇರ ಅಂತ ಮುಖ ನಮಗೆ ಬೇಕು. ಏನೆಲ್ಲ ರೆಮಿಡಿ ಮಾಡ್ಬೋದು, ನಾನು ತುಂಬ ಮಾಡ್ತೀನಿ. ನಂದು ಸಖತ್ತು ಫಾಲೋ ಮಾಡ್ತೀನಿ ನಾನು, ಅದೆಲ್ಲ ನಿಮಗೆ ಸೀಕ್ರೆಟ್ ನಂದು ಹೇಳ್ತೀನಿ. ಸೊ ಅದಕ್ಕೆ ಸಖತ್ತು ಗ್ಲೋ ಬರೋಂಗೆ ಮಾಡೋದು. ಅಂದರೆ ಒಂಥರ ಅದು ಟಿಪ್ಸ್ ಎಲ್ಲ ಇದೆ, ಅದ್ರ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಯಾರಿಗೆ ಬ್ಯೂಟಿ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಆವಾಗಲೇ ವೀಡಿಯೋ ಮಾಡೋದು ನಾನು. ಸುಮ್ಮನೆ ಇರಬೇಡಿ, ವೀಡಿಯೋ ನೋಡ್ಬಿಟ್ಟು ಸುಮ್ಮನೆ ಇರಬೇಡಿ. ಬ್ಯೂಟಿ ಟಿಪ್ಸ್ ಏನಾರು ಬೇಕು ಅಂದರೆ ನನಗೆ ಕೇಳಿ, ನಾನು ವೀಡಿಯೋ ಮಾಡ್ತೀನಿ. ಕಮೆಂಟ್ ಮಾಡಿ, ಆವಾಗಲೇ ನಂಗೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗ್ತಿದೆ ಅಂತ. ಇಲ್ಲ ನನಗೆ ಏನು ಗೊತ್ತಾಗುತ್ತೆ ಹೇಳಿ? ಜಸ್ಟ್ ನೀವು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗಲ್ಲ ಯಾರು ಮಾಡ್ತಿದ್ದೀರಾ ಕಮೆಂಟ್ ಅಂತ. ಸೊ ನನಗೂ ಇಷ್ಟ ನೀವು ಯಾರ್ಯಾರು ಮಾಡ್ತಿದ್ದೀರಾ ಅಂತ ನೋಡೋಕ್ಕೆ. ಸೊ ಅದಕ್ಕೆ ಏನು ಮಾಡಿ ಅಂದರೆ ನೀವು ಕಮೆಂಟ್ ಮಾಡಿ, ಅವಾಗ ನನಗೂ ಗೊತ್ತಾಗುತ್ತೆ. ಸೊ ಕೆಲವರೆಲ್ಲ ತುಂಬ ಡೈಲಿ ಕಮೆಂಟ್ ಮಾಡ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ. ಸೊ ತುಂಬಾ ಥ್ಯಾಂಕ್ ಯು ಫ್ರೆಂಡ್ಸ್, ನೀವೆಲ್ಲ ನನಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಅವಾಗ ಏನು ಗೊತ್ತಾ, ನಮಗೂ ತುಂಬ ಮೋಟಿವೇಟ್ ಆಗ್ತೀವಿ, ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು ಅಂತ ನಮಗೂ ಆಸೆ ಆಗುತ್ತೆ. ಸೊ ಅದಕ್ಕೆ ಹೇಳಿದೆ, ಎಲ್ಲರೂ ಕಮೆಂಟ್ಸ್ ಮಾಡಿ, ಓಕೆನಾ? ಸುಮ್ಮನೆ ಹಾಗೆ ಇರಬೇಡಿ, ಲೈಕ್ ಮಾಡೋರೆಲ್ಲ ಕಮೆಂಟನ್ನು ಮಾಡಿ, ಅವಾಗ ನಂಗೆ ಗೊತ್ತಾಗುತ್ತೆ ಯಾರು ಮಾಡ್ತಾ ಇದ್ದೀರಾ ಅಂತ, ಓಕೆನಾ? ಸೊ ಆ ಥರ ಬ್ಯೂಟಿ ಸೀಕ್ರೆಟ್ ಬಗ್ಗೆನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅದು ತುಂಬ ಇದೆ, ಅದು ನಾನು ಫಾಲೋ ಮಾಡ್ತಿರೋ ಮೆಥಡ್ ಎಲ್ಲ. ಏನು ಗೊತ್ತಾ, ಒಬ್ರಿಗೆ ಹೆಲ್ಪ್ ಆದರೆ ಏನು ನಮ್ಮಲ್ಲೇ ನಾವು ಇಟ್ಕೋಬಾರ್ದು. ಯಾವಾಗಲೂ ಏನಾರ ಒಂದು ಗೊತ್ತಿರೋ ವಿಷಯನ ಇನ್ನೊಬ್ರ ಹತ್ರ ಶೇರ್ ಮಾಡಿದ್ರೆ ನಮಗೂ ಒಂಥರ ಮನಸ್ಸಿಗೆ ತೃಪ್ತಿ ಇರುತ್ತೆ. ಸೊ ನನಗೂ ತುಂಬ ಗೊತ್ತು ಬ್ಯೂಟಿ ಸೀಕ್ರೆಟ್ ಇದ್ರದ್ದು ಟಿಪ್ಸ್ಗಳೆಲ್ಲ ನನಗೆ ಗೊತ್ತು. ನನಗೆ ಅದು ಕ್ರೇಜ್, ಅದು ಬ್ಯೂಟಿ ಇದ್ರ ಬಗ್ಗೆ. ಸೊ ಅದು ಯಾರಿಗಾರ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ವೀಡಿಯೋ ಮಾಡೋದಿಲ್ಲ, ನಾನು ಮಾಡಲ್ಲ, ಓಕೆನಾ? ನೋಡೋಣ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅಂತ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ? ಸೊ ಏನು ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನಿಮಗೆ ಏನು ಕೇಳ್ತಾ ಇದ್ದೀನಿ ಅಂದರೆ ಬರೀ ಚಿನ್ನ ಅಂತ ಅಲ್ಲ, ನಿಮಗೆ ದುಡ್ಡು ಕಾಸು ಇಂಪ್ರೂವ್ಮೆಂಟು ಆಗುತ್ತೆ. ಪ್ಲಸ್ ನಿಮಗೆ ಎಜುಕೇಷನ್ದು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ವಾಟರ್ ಮ್ಯಾನಿಫೆಸ್ಟೇಷನಿಂದ. ಕೆಲವರೆಲ್ಲ ನನಗೆ ಜಾಬ್ದು ಎಲ್ಲ ಕೇಳ್ತಾ ಇದ್ರಲ್ಲ, ನಂದು ಕಮೆಂಟ್ಸಲ್ಲೆಲ್ಲ ನೋಡಿದೆ. ಸೊ ಜಾಬ್ಗೆ ರಿಲೇಟೆಡ್ ಇದ್ರೂ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ನೀವು. ಸೊ ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲ ಹೇಳ್ಕೊಂಬರ್ತೀನಿ, ಒಂದೊಂದೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ.
ಆವಾಗಲೇ ನಿಮ್ಗೂ ಗೊತ್ತಾಗತ್ತೆ ಅದು ಯಾವ ಥರ ಅಂತ ಅಲ್ವಾ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ನಿಮಗೆ ಈಸಿ ಮೆಥಡೆಲ್ಲ ಹೇಳ್ಕೊಟ್ಟೆ. ವಿಜುವಲೈಸೇಷನ್ ಮಾಡಿಕೊಂಡು ಕನ್ಸು ಕಾಣ್ಕೊಂಡು ಬರೀ ಪ್ಲೇನ್ ವಾಟರ್ನ ಕುಡಿಬೇಕು, ಗಾಜಿಂದೇ ಆಗಿರಬೇಕು. ಗಾಜಿಂದು ಟ್ರಾನ್ಸ್ಪರೆಂಟ್ ಇದ್ರೇ ನಮ್ಮದು ಮ್ಯಾನಿಫೆಸ್ಟೇಷನ್ ಬೇಗ ಆಗೋದು. ಸ್ಟೀಲ್ ಗ್ಲಾಸ್ ಆಗಲಿ ಪ್ಲಾಸ್ಟಿಕ್ ಗ್ಲಾಸ್ ಆಗಲಿ ಯೂಸ್ ಮಾಡಬಾರ್ದು, ಓಕೆನಾ. ಸೊ ಇನ್ನೊಂದೇನು ಅಂದರೆ, ನೀವು ಇದ್ರದ್ದು ಮಾಡ್ತೀರಾ ಅಲ್ವಾ, ಯಾವ್ದು ಹೇಳಿ, ಅಂಟಿಸ್ಬಿಟ್ಟು ಚೀಟಿ ಅಂಟಿಸ್ಬಿಟ್ಟು ಮಾಡ್ತೀರಾ ಅಲ್ವಾ. ಸೊ ಅದ್ರದ್ದೇನು ಅಂದರೆ, ನೀವು ಒಂದು 21 ಸಲ ಹೇಳ್ಕೊಳಕ್ಕಾಗದೇ ಇರೋ ಪರವಾಗಿಲ್ಲ, ಒಂದು 3 ಟೈಮ್ಸ್ ಹೇಳ್ಬಿಟ್ಟು ಉಫ್ 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 ಮಾಡಿ. ಯಾಕೆಂದರೆ ಆಲ್ರೆಡಿ ನೀವು ಬರೆದ್ಬಿಟ್ಟಿರ್ತೀರಲ್ವ, ಚೀಟಿ ಬರೆದಿರೋದ್ರಿಂದ ಏನೋ ಅಂಥ ಪ್ರಾಬ್ಲಮ್ ಇಲ್ಲ. ಒಂದು 3 ಸಲ ಮಾಡಿಬಿಟ್ಟು 3 ಸಲ ಹೇಳ್ಕೊಂಡು ಅದನ್ನು ನೀರನ್ನ ಕುಡಿಬೇಕಾಗುತ್ತೆ. ಸೊ ಆ ಥರ, ಓಕೆನಾ. ಸೊ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ಕೊಂಬರ್ತೀನಿ. ಕೂದಲುದು ತುಂಬ ಉದುರುತ್ತಲ್ವಾ, ಏರ್ ಫಾಲ್ ಆ ಥರ ಎಲ್ಲ ಆಗೋದು. ಸೊ ಅದ್ರದ್ದು ತುಂಬಾ ನಮಗೆ ದೃಷ್ಟಿ ಥರ ಆದಾಗ್ಲೂ ನಮ್ಮದು ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ರೆಮಿಡೀಸೂ ಇದೆ. ಸೊ ನಾನೆಲ್ಲ ಅದಕ್ಕೇ ಒಂದೊಂದೇ ವ್ಲಾಗ್ಸಲ್ಲಿ ಹೇಳ್ಕೊಂಬರ್ತೀನಿ. ಸೊ ಹಂಗೇ ಒಂದೊಂದೇ ತಿಳ್ಕೊಳ್ಳಿ, ಆವಾಗಲೇ ಗೊತ್ತಾಗುತ್ತೆ. ಡೀಟೇಲಾಗಿ ಹೇಳ್ತೀನಲ್ವಾ, ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಸೊ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ವಾಟರ್ ಮ್ಯಾನಿಫೆಸ್ಟೇಷನ್ದು ನಾನು ಫುಲ್ ಡೀಟೇಲಾಗಿ ಮಾಡಿದ್ದೀನಿ. ಇನ್ನೂ ಏನಾರ ಡೌಟ್ ಇದ್ದರೆ ನಾನು ಕೇಳಿ ನಾನು ಹೇಳ್ತೀನಿ ಅದ್ರ ಬಗ್ಗೆ, ಓಕೆನಾ. ಸೊ ಆ ಥರ ತುಂಬ ಈಸಿ ಇದು. ಒಂದು ಬರೀ ಪ್ಲೇನ್ ವಾಟರ್ ತೊಗೊಂಡು ವಿಜುವಲೈಸ್ ಮಾಡಿ ಕುಡಿಯೋದು. ಇನ್ನೊಂದೇನು ಅಂದರೆ ಆ್ಯಕ್ಷನ್ನು, ಅದ್ರ ಮೇಲೆ ಬರೆಯೋದೇ ಒಂದು ಆ್ಯಕ್ಷನ್ ಆಗಿರುತ್ತೆ. ಸೊ ಚೀಟಿ ಬರೆದಿರ್ತೀವಲ್ಲ, ನಾನು ತಗೊಂಡಿದ್ದೀನಿ ಅಂತ ಬರೆದಿರೋದ್ರಿಂದ ಅದು ಆ್ಯಕ್ಷನ್ ಆಗಿದೆ. ಸೊ ಆಲ್ರೆಡಿ ಅದು ಹೇಳಿರೋದ್ರಿಂದ ಹೇಳ್ಕೊಂಡು ಕುಡಿಯೋದು. ಸೊ ಅದು ಬೇಗ ಕನೆಕ್ಟ್ ಆಗುತ್ತೆ ಯೂನಿವರ್ಸ್ಗೆ. ಸೊ ಈ ಥರ ಎಲ್ಲ ಮಾಡಿಯೇ ನಾನು ಗೋಲ್ಡ್ದು ಇದೆಲ್ಲ ತೊಗೊಂಡಿರೋದು. ನಾನು ನೆಕ್ಲೇಸು ತೊಗೊಂಡಿದ್ದೀನಿ ಅಂತ ಮಾಡ್ತಾ ಇದ್ದೀನಲ್ವಾ. ಸೊ ಅದ್ರದ್ದು ಕಂಪ್ಲೀಟ್ ಆದಮೇಲೆ ನಾನು ಏನನ್ನ ತಗೊಂಡೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ, ಓಕೆನಾ. ನಾನು ಶೇರ್ ಮಾಡ್ತೀನಿ, ಹಂಗೆ ಬಿಡಲ್ಲ. ಸೊ ಆ ಥರ ಇನ್ನೂ ಅದು ಮಾಡ್ತಾ ಇದ್ದೀನಲ್ವ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ, ಓಕೆನಾ. ಸೊ ನನ್ನ ಒಂದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.